ಅನಿರುದ್ಧ ಆರ್ ರೇಂಜಿಗಲ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇವತ್ತಿನ ಟಾಪಿಕ್ ಏನಂತ ಅಂದರೆ, ನನ್ನ T20 ವರ್ಲ್ಡ್ ಕಪ್ ಸ್ಕ್ವಾಡ್ನ ಪ್ರೆಡಿಕ್ಷನ್ ನೋಡ್ಕೊಂಬರೋಣ. ಇನ್ನೇನು ಸ್ವಲ್ಪ ದಿನಗಳಲ್ಲಿ T20 ವರ್ಲ್ಡ್ ಕಪ್ ಸ್ಕ್ವಾಡ್ ಕೂಡ ಅನೌನ್ಸ್ ಆಗುತ್ತೆ. ಒಂದು ವಿಷಯ ಮಾತ್ರ ಹೇಳ್ಬೋದು, ಏನಂತ ಅಂದರೆ ಇಟ್ ಈಸ್ ಅ ವೆರಿ ಟಫ್ ಜಾಬ್ ಟು ಸೆಲೆಕ್ಟ್ ದ T20 ಸೈಡ್ ದಿಸ್ ಟೈಮ್. ಬಿಕಾಸ್ ಬಹಳ ಒಳ್ಳೆಯ ಪ್ಲೇಯರ್ಸು ಬಹಳಷ್ಟು ಜನ ಇದ್ದಾರೆ. ಸೊ 15 ಮೆಂಬರ್ಸ್ ಮಾತ್ರ ನಮಗೆ ಸೆಲೆಕ್ಟ್ ಮಾಡೋ ಅವಕಾಶ ಇರೋದು. ಸೊ ಯಾರನ್ನ ಸೆಲೆಕ್ಟ್ ಮಾಡ್ತಾರೆ, ಸೆಲೆಕ್ಟರ್ಸ್ ಡೆಫಿನೆಟ್ಲಿ ಹ್ಯಾವ್ ಅ ಟಫ್ ಜಾಬ್ ಇನ್ ದರ್ ಹ್ಯಾಂಡ್ಸ್. ನನ್ನ ಸ್ಕ್ವಾಡ್ನಲ್ಲಿ ಫಸ್ಟ್ ನಾನು 11ನ ನೇಮ್ ಮಾಡ್ತೀನಿ, ಹಾಗೆ ಆಮೇಲೆ 4 ಜನ ಸಬ್ಸ್ಟಿಟ್ಯೂಟ್ಸ್ನ ನೇಮ್ ಮಾಡ್ತೀನಿ. ಸೊ ನಮ್ಮ T20 ವರ್ಲ್ಡ್ ಕಪ್ ಸ್ಕ್ವಾಡ್ ಪ್ರಾಪರಾಗಿ ಬ್ಯಾಲೆನ್ಸ್ಡಾಗಿ ಪ್ರಿಪೇರ್ ಆಗುತ್ತೆ. ಸೊ ರೋಹಿತ್ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿ ಅವರು ಓಪನ್ ಮಾಡ್ತಾರೆ ಅಂತ ಬಹಳನೇ ರೂಮರ್ಸ್ ಬಂದಿತ್ತು. ಬಟ್ ನನ್ನ ಪ್ರಕಾರ ಯಶಸ್ವಿ ಜೈಸ್ವಾಲ್ ಅವರು ಓಪನ್ ಮಾಡ್ತಾರೆ. ಸೊ ರೋಹಿತ್ ಶರ್ಮಾ ಹಾಗೂ ಯಶಸ್ವಿ ಜೈಸ್ವಾಲ್ ಓಪನ್ ಮಾಡ್ತಾರೆ. ರೋಹಿತ್ ಶರ್ಮಾ ದ ಕ್ಯಾಪ್ಟನ್. ಹಾಗೆ ನಂಬರ್ 3 ಸ್ಪಾಟಲ್ಲಿ ಆ್ಯಂಕರ್ ರೋಲ್ ಪ್ಲೇ ಮಾಡುವಂಥ ಒಬ್ಬ ಬ್ಯಾಟ್ಸ್ಮನ್ ಸ್ಪಾಟ್ ಅದು. ಹಾಗೂ ವಿರಾಟ್ ಕೊಹ್ಲಿ ಅವರು ಬಹಳಷ್ಟು ವರ್ಷಗಳಿಂದ ಆ ಸ್ಪಾಟ್ನ ಅವ್ರದ್ದೇ ಮಾಡ್ಕೊಂಡಿದ್ದಾರೆ. ಸೊ ಡೆಫಿನೆಟ್ಲಿ ವಿರಾಟ್ ಕೊಹ್ಲಿ ಅಟ್ ನಂಬರ್ 3. ನಂಬರ್ 4 ಕೂಡ ಫಿಕ್ಸ್ಡ್ ಅಂತಲೇ ಹೇಳ್ಬೋದು, ಬಿಕಾಸ್ ಸೂರ್ಯಕುಮಾರ್ ಯಾದವ್ ಹೀ ಈಸ್ ಸೂಪರ್ ಸ್ಟಾರ್ ಆಫ್ T20 ಕ್ರಿಕೆಟ್. ಸೊ ನಂಬರ್ 4 ಈಸ್ ಡೆಫಿನೆಟ್ಲಿ ಸೂರ್ಯಕುಮಾರ್ ಯಾದವ್. ಹಾಗೆ ನಂಬರ್ 5, ಈ ಒಂದು ಸ್ಪಾಟ್ ಬಹಳನೇ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಲಿದೆ ಈ ಸಲ ಸೆಲೆಕ್ಟರ್ಸ್ಗೆ. ಯಾಕಂತಂದರೆ ಶಿವಮ್ ದುಬೆ ಆಗಿರ್ಬೋದು, ರಿಂಕು ಸಿಂಗ್ ಆಗಿರ್ಬೋದು, ಹಾರ್ದಿಕ್ ಪಾಂಡ್ಯ, ರಿಷಬ್ ಪಂತ್ ಯಾರು ಆಡ್ಬೋದು ಈ ಸ್ಪಾಟ್ನಲ್ಲಿ. ಒಂದು ಸ್ಪಾಟ್ಗೆ ಇಷ್ಟೊಂದು ಕನ್ಫ್ಯೂಷನ್ಸ್, ಟೆನ್ಷನ್ಸ್ ಕ್ರಿಯೇಟ್ ಆಗ್ತದೆ. ನಂಬರ್ 5, ನಂಬರ್ 6 ಸ್ಪಾಟ್ಗೆ ಅಂತ ಹೇಳ್ಬೋದು. ಸೊ ನನ್ನ ನಂಬರ್ 5 ಹಾರ್ದಿಕ್ ಪಾಂಡ್ಯ ಅವರು, ಆ್ಯಸ್ ಅನ್ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಅವರು ಆಡ್ತಾರೆ. ನಂಬರ್ 6ಅಲ್ಲಿ ರಿಷಬ್ ಪಂತ್, ಎಕ್ಸ್ಪ್ಲೋಸಿವ್ ಕ್ರಿಕೆಟರ್, ಹಾಗೆ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್, ಲೆಫ್ಟ್ ಹ್ಯಾಂಡರ್ ಅನ್ನೋ ಒಂದು ಎಕ್ಸ್ಫ್ಯಾಕ್ಟರ್ ಕೂಡ ಕೊಡ್ತಾರೆ. ಸೊ ನಂಬರ್ 6 ರಿಷಬ್ ಪಂತ್. ನಂಬರ್ 7ನಲ್ಲಿ ಡೆಫಿನೆಟ್ಲಿ ರವೀಂದ್ರ ಜಡೇಜಾ. ಅವರಿಲ್ಲದೆ ಯಾವ ಫಾರ್ಮ್ಯಾಟ್ ಕೂಡ ಇಂಟರ್ನ್ಯಾಷನಲ್ ಕ್ರಿಕೆಟ್ ಆಡೋದು ತುಂಬ ಕಷ್ಟ ಆಗುತ್ತೆ. ಹಿ ಈಸ್ ಅನ್ ಎಕ್ಸೆಪ್ಷನಲ್ ಕ್ರಿಕೆಟರ್. ಸೊ ಡೆಫಿನೆಟ್ಲಿ ನಂಬರ್ 7 ಈಸ್ ರವೀಂದ್ರ ಜಡೇಜಾ. ಹಾಗೆ ನಂಬರ್ 8, 9, 10, 11 4 ಜನ ಇದ್ದಾರೆ. ಒಬ್ಬರು ಸ್ಪಿನ್ನರ್ ಬೇಕು. ಸೊ ಕುಲ್ದೀಪ್ ಯಾದವ್, ಚೈನಾ ಮ್ಯಾನ್ ಕುಲ್ದೀಪ್ ಯಾದವ್ ಅವರು ಸ್ಕ್ವಾಡಲ್ಲಿ ಇದ್ದೇ ಇರ್ತಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಹಾಗೆ 11ಲ್ಲಿ ಕೂಡ ಆಡ್ತಾರೆ ಅಂತ ಅನ್ನಿಸ್ತಾ ಇದೆ. ಇಬ್ಬರು ಸ್ಪಿನ್ನರ್ಸ್ ಇರಲೇಬೇಕು. ಯುಜ್ವೇಂದ್ರ ಚಹಲ್ ಅವರು ಇರ್ತಾರಾ ಇಲ್ವಾ ಕಾದು ನೋಡಬೇಕಾಗುತ್ತೆ. ಬಹಳ ಒಳ್ಳೆಯ T20 ಬೌಲರ್. ಸೊ ಯು ಕೆನಾಟ್ ರೂಲ್ ಪ್ಲೇಯರ್ ಆಫ್ ಯುಜ್ವೇಂದ್ರ ಚಹಲ್ಸ್ ಕ್ಯಾಲಿಬರ್ ಔಟ್ ಆಫ್ ಸ್ಕೀಮ್ ಆಫ್ ಥಿಂಗ್ಸ್ ಇನ್ ಇಂಟರ್ನ್ಯಾಷನಲ್ ಕ್ರಿಕೆಟ್. ಈ ಸಲ ಏನಾದರೂ ಅವ್ರು ಒಳಗಡೆ ಬರ್ತಾರಾ ಸ್ಕ್ವಾಡ್ ಒಳಗಡೆ ಕಾದು ನೋಡಬೇಕಾಗುತ್ತೆ. ನನ್ನ ಪ್ರಕಾರ ಯುಜಿ ಚಹಲ್ ಅವರು ಇರಲೇಬೇಕು. ಬಟ್ ನನ್ನ 11ನಲ್ಲಿ 7 ಜಡೇಜಾ ಆದಮೇಲೆ 8 ಕುಲ್ದೀಪ್ ಯಾದವ್. ಫಾಸ್ಟ್ ಬೌಲರ್ಸ್ ನಾವು ನೋಡಬೇಕಾದ್ರೆ ಮೊಹಮ್ಮದ್ ಸಿರಾಜ್. ನೀವು ಹೇಳ್ಬೋದು ಮೊಹಮ್ಮದ್ ಸಿರಾಜ್ ಅವರ ಪರ್ಫಾರ್ಮೆನ್ಸಸ್ ಅಷ್ಟು ಚೆನ್ನಾಗಿಲ್ಲ ಈ ಸಲ IPLನಲ್ಲಿ ಅಂತ. ಬಟ್ ಇಂಡಿಯಾಗೆ ಆಡಬೇಕಾದ್ರೆ ಸಿರಾಜ್ ಅವ್ರದ್ದು ಯಾವತ್ತೂ ಅವ್ರನ್ನ ಇಗ್ನೋರ್ ಮಾಡುವಂಥ ಪರ್ಫಾರ್ಮೆನ್ಸ್ ಅವ್ರು ಯಾವತ್ತೂ ಕೊಟ್ಟೇ ಇಲ್ಲ. ಸೊ ಡೆಫಿನೆಟ್ಲಿ 11ನಲ್ಲಿ ಸಿರಾಜ್ ಅವರು ಆಡ್ತಾರೆ T20ಸ್ನಲ್ಲಿ. ಸಿರಾಜ್ ಹಾಗೂ ಹರ್ಷ್ದೀಪ್ ಸಿಂಗ್ ಅವರು ಲೆಫ್ಟ್ ಆರ್ಮ್ ಫಾಸ್ಟ್ ಬೌಲರ್, ಒಂದು ಎಕ್ಸ್ಫ್ಯಾಕ್ಟರ್ ತೊಗೊಂಡು ಬರ್ತಾರೆ. ಹಾಗೆ ಅವರು ಇಂಟರ್ನ್ಯಾಷನಲ್ ಕ್ರಿಕೆಟ್ ಆಲ್ರೆಡಿ ಆಡಿದ್ದಾರೆ. ಹಾಗೆ ಪಂಜಾಬ್ ಕಿಂಗ್ಸ್ಗೆ ಕೂಡ ಚೆನ್ನಾಗೇ ಆಡ್ತಾ ಇದ್ದಾರೆ. ಸೊ ನಂಬರ್ 10ನಲ್ಲಿ ಹರ್ಷ್ದೀಪ್ ಸಿಂಗ್. 11 ನಂಬರ್ 1 T20 ಬೌಲರ್ ಎವರ್ ಜಸ್ಪ್ರೀತ್ ಬುಮ್ರಾ. ಸೊ ಇವರಿಲ್ಲದೆ 11ನ ನಾವು ಸೆಲೆಕ್ಟ್ ಮಾಡೋಕ್ಕೆ ಆಗಲ್ಲ. ಜಸ್ಪ್ರೀತ್ ಬುಮ್ರಾ ಅವರು ಎನಿ ಟೀಮ್, ಎನಿ ಫಾರ್ಮ್ಯಾಟ್, ಹೀ ಈಸ್ ಡೆಫಿನೆಟ್ಲಿ ದೇರ್ ಇನ್ ದ 11. ಸೊ ನಂಬರ್ 11 ಜಸ್ಪ್ರೀತ್ ಬುಮ್ರಾ. ಸೊ ಇವಾಗ 4 ಜನ ಸಬ್ಸ್ಟಿಟ್ಯೂಟ್ಸ್ನ ನೋಡೋಣ. ಬಹಳನೇ ಕಷ್ಟ ಆಗಿರುವಂಥ ಒಂದು ಕೆಲಸ ಇದು. ಯಾಕಂತ ಅಂದರೆ ರಿಂಕು ಸಿಂಗ್ ಹಾಗೆ ಶಿವಮ್ ದುಬೆ ಇವರಿಬ್ಬರದು ಅತ್ಯುತ್ತಮ ಪರ್ಫಾರ್ಮೆನ್ಸಸ್ ಇದೆ ಈ ಸಲ IPLನಲ್ಲಿ. ಬಟ್ ಇವ್ರನ್ನ ನೀವು ನೋಡ್ದಂಗೆ 11ನಲ್ಲೇ ನಮಗೆ ಸೆಲೆಕ್ಟ್ ಮಾಡೋಕ್ಕಾಗಿಲ್ಲ ಬಿಕಾಸ್ ಆಫ್ ದ ಡಾಮಿನೆನ್ಸ್ ಆಫ್ ದ ಸೀನಿಯರ್ಸ್. ಎಕ್ಸ್ಪೀರಿಯನ್ಸ್ ಕೂಡ ಬಹಳ ಇಂಪಾರ್ಟೆಂಟ್ ಮ್ಯಾಟರ್ ಆಗುತ್ತೆ ವರ್ಲ್ಡ್ ಕಪ್ ಆಡಬೇಕಾದ್ರೆ. ಸೊ ಶಿವಮ್ ದುಬೆ ಹಾಗೂ ರಿಂಕು ಸಿಂಗ್ ಇಬ್ಬರು ಸ್ಕ್ವಾಡಲ್ಲಿ ಇರ್ತಾರಾ, ಅಥವಾ ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರು ಮಾತ್ರ ಇರ್ತಾರ ನೋಡಬೇಕಾಗುತ್ತೆ. ನನ್ನ ಪ್ರಕಾರ ರಿಂಕು ಸಿಂಗ್ ಅವರು ಇದ್ದೇ ಇರ್ತಾರೆ. ರಿಂಕು ಸಿಂಗ್ ಅವರು ಕೆಲವು ಮ್ಯಾಚ್ಗಳನ್ನ ಆಡ್ತಾರೆ. ಆದರೆ ಬ್ಯಾಕಪ್ ವಿಕೆಟ್ ಕೀಪರ್ ಬೇಕು, ಒಬ್ಬರು ವಿಕೆಟ್ ಕೀಪರ್ ಬೇಕು. ಸೊ KL ರಾಹುಲ್ ಅವರು ಕೂಡ ಸ್ಕ್ವಾಡಲ್ಲಿ ಇರಬೇಕು. ಹಾಗೆ ಅತ್ಯುತ್ತಮವಾದ ಪರ್ಫಾರ್ಮೆನ್ಸ್ ನೀಡ್ತಾ ಇರುವಂತಹ ಶಿವಮ್ ದುಬೆ ಇವರು ಕೂಡ ಸ್ಕ್ವಾಡಲ್ಲಿ ಇರಬೇಕು. ಸೊ ಹಂಗೆ ನೋಡೋಕೆ ಹೋದರೆ ನಾವು ಇನ್ಸ್ಟೆಡ್ ಆಫ್ ಶುಭ್ಮನ್ ಗಿಲ್ ಆ್ಯಂಡ್ ರಿಂಕು ಸಿಂಗ್ ವಿ ಮೈಟ್ ಹ್ಯಾವ್ KL ರಾಹುಲ್, ಒಂದು ವಿಕೆಟ್ ಕೀಪರ್ ಒಬ್ರು ಇರಲೇಬೇಕು. ಸೊ ಇವರಿಬ್ಬರ ಬದಲು ಒಬ್ಬರು ವಿಕೆಟ್ ಕೀಪರ್. KL ರಾಹುಲ್ ಅವ್ರ ಸಂಜು ಸ್ಯಾಮ್ಸನ್ ಅನ್ನೋ ವಿವಾದ ನಡೀತಾ ಇದೆ. ಬಟ್ ಐ ಥಿಂಕ್ KL ರಾಹುಲ್ ವಿಲ್ ಹ್ಯಾವ್ ಎನ್ ಎಡ್ಜ್ ಓವರ್ ಸಂಜು ಸ್ಯಾಮ್ಸನ್. ಸೊ ನನ್ನ 4 ಸಬ್ಸ್ಟಿಟ್ಯೂಟ್ಸ್ ವಿಲ್ ಬಿ KL ರಾಹುಲ್, ರಿಂಕು ಸಿಂಗ್, ಯುಜಿ ಚಹಲ್ ಆ್ಯಂಡ್ ಮುಕೇಶ್ ಕುಮಾರ್. ಸೊ ದಿಸ್ ಇಸ್ ಗೋಯಿಂಗ್ ಟು ಬಿ ಮೈ 15. ಏನಾದರೂ ಚೇಂಜಸ್ ಮಾಡಬೇಕಾ ಕಮೆಂಟ್ಸ್ನಲ್ಲಿ ತಿಳಿಸಿ. ಹಾಗೆ ಇನ್ನು ಸ್ವಲ್ಪ ದಿನಗಳಲ್ಲಿ T20 ವರ್ಲ್ಡ್ ಕಪ್ ಸ್ಕ್ವಾಡ್ ಕೂಡ ಅನೌನ್ಸ್ ಆಗುತ್ತೆ. ಅದು ಹೇಗಿರುತ್ತೆ ಅಂತ ಕಾದು ನೋಡಬೇಕಾಗುತ್ತೆ.